ನೋಡಿದ್ರೆ ನಮಗೆ ಕಾರ್ಯಕ್ರಮವನ್ನು ಅನುಭವಿಸಬೇಕು, ಎಂಜಾಯ್ ಮಾಡಬೇಕಂದ್ರೂ ದೇಹ ಸಹಕರಿಸದೇ ಇರುವ ಹಾಗಿನ ಒಂದು ಪರಿಸ್ಥಿತಿಯನ್ನು ನಾವೇ ನಿರ್ಮಾಣ ಮಾಡ್ಕೊಂಡಿದ್ದೇವೆ ಅಲ್ವಾ. ಹಾಗಾಗಿ ಇದಕ್ಕೆ ಪರಿಹಾರ ನಮ್ಮ ಕೈಯಲ್ಲೇ ಇರುತ್ತೆ. ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋದು ಎಲ್ಲದಕ್ಕಿಂತ ಮುಖ್ಯ. ಇರಲಿ, ಇದು ನಾನು ಬಸವ ಮಾರ್ಗದ 2ನೇ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತಾ ಇರೋದು. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ದೀಪ ಹಚ್ಚೋದಕ್ಕೆ ಒಂದು ರೀತಿಯಲ್ಲಿ ನಾನು ಎಲಿಜಿಬಲ್. ಇದನ್ನು ನನ್ನ ಮಾತನ್ನು ಕೇಳ್ತಾ ಇರೋರು ಮೊದಲನೇ ಸಲ ಕೇಳ್ತಾ ಇರೋರೆ ಅಲ್ವಾ ಎಲ್ಲರೂ? ಯಾರಾದರೂ ಕೇಳಿದ್ರ ಹಿಂದೆ? ಇಲ್ಲ. ಓಕೆ. ಹಾಗಾಗಿ ಯಾಕೆ ಎಲಿಜಿಬಲ್ ಅಂತ ಹೇಳ್ತಾ ಇದ್ದೇನೆ ಅಂದರೆ, ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತು ನಾನು ಭಾಷಣ ಮಾಡ್ತಾ ಇದ್ದೇನೆ, ಅಣ್ಣಂದಿರ ತಮ್ಮಂದಿರ ಕುಡಿಬೇಡಿ ಅಂತ. ಆದರೆ ನಾನು ಕರೆಕ್ಷನ್ ಹಾಕೋಕ್ಕೆ ಆಗದೇ ಇರುವಂತಹ ಒಂದು ಸ್ಥಿತಿಯನ್ನು ನನ್ನ ತವರು ಮನೆಯಲ್ಲಿ ನಾನು ಎದುರುಗೊಳ್ತಾ ಇದ್ದೇನೆ. ನನ್ನ ಅಣ್ಣ ಒಬ್ಬ ಅದ್ಭುತವಾದ ಕುಡುಕ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೀಪ ಹಚ್ಚೋಕ್ಕೆ ನಾನು ಕಂಪ್ಲೀಟ್ಲಿ ಎಲಿಜಿಬಲ್ ಅಂತ ನಾನು ಆದ ಕಾರಣಕ್ಕೆ ಹೇಳ್ತಾ ಇರೋದು. ಒಂದು ತಂಗಿ ಎಷ್ಟೇ ಹೆಮ್ಮೆಯಿಂದ ಒಂದು ದೊಡ್ಡ ಸಭೆಯಲ್ಲಿ CM ಜೊತೆನೋ ಅಥವಾ ಮಿನಿಸ್ಟ್ರುಗಳ ಜೊತೆನೋ ಅಥವಾ ಇನ್ಯಾವುದೋ ಒಂದು ದೊಡ್ಡ ಸ್ಕಾಲರ್ಸ್ ಜೊತೆನೋ ವೇದಿಕೆ ಹಂಚ್ಕೊಳ್ಳೋ ಸಂಭ್ರಮದಲ್ಲಿರುವಾಗಲೂ ಅಣ್ಣ ನೆನಪಾದಾಗ ಕಣ್ಣಲ್ಲಿ ನೀರು ಜುನುಗುತ್ತೆ. ಆ ಥರದೊಂದು ಸ್ಥಿತಿಯನ್ನು ಅಣ್ಣ ನಿರ್ಮಾಣ ಮಾಡಿದ್ದಾನೆ. ಹಾಗಾಗಿ ನೀವೆಲ್ಲ ನನ್ನ ಹಾಗಿನ ತಂಗಿಯರಿಗೆ, ಅಮ್ಮಂದಿರಿಗೆ, ಹೆಂಡತಿಯರಿಗೆ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಅಣ್ಣನೋ ತಮ್ಮನೋ ಗಂಡನೋ ಅಪ್ಪನೋ ಆಗಿ ಬದುಕ್ತಾ ಇದ್ದೀರಾ, ಹೌದಾ ಅಲ್ವಾ? ಸೊ ಹಾಗಾಗಿ ಇದೆಲ್ಲ ತುಂಬ ಹೆಮ್ಮೆ ಪಡಬಹುದಾದ ವಿಷಯನ. ಅಂದರೆ ನಿಮ್ಮ ಹಿತವನ್ನೇ ಬಯಸಿ ನಿಮ್ಮ ಕೈ ಹಿಡಿದು ಬಂದಿರೋ ಒಬ್ಬಳು ಹೆಂಡತಿ, ಅಪ್ಪ ನನ್ನ ಎಲ್ಲ ಅಪ್ಪ, ಈ ಜಗತ್ತಿನ ಎಲ್ಲ ಅಪ್ಪಂದಿರ ಹಾಗೆ ನನ್ನ ಕೈ ಹಿಡಿದು ನಡೆಸಬೇಕು ಅಂತ ಬಯಸುವ ಒಬ್ಬಳು ಮಗಳಿಗೆ ಅಪ್ಪ, ಅಥವಾ ನನ್ನ ಮಗ ಎಲ್ಲ ಜಗತ್ತಿನ ಸಾಧಕರ ಹಾಗೆ ಈ ಜಗತ್ತನ್ನು ಬೆಳಗುವ ಸಾಧಕ ಆಗಬೇಕು ಅಂತ, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗುವಂತ ಬಯಸಿದ ಹಾಗೆ ದೊಡ್ಡದಾಗಿ ಸಾಧನೆ ಮಾಡಲಿ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದೊಡ್ಡವರನ್ನಾಗಿ ಮಾಡಿರೋ ನಿಮ್ಮ ಅಪ್ಪ ಅಮ್ಮ, ಇವರೆಲ್ಲರ ಕನಸಿಗೆ ಹೆಂಗೆ ನೀರೆರೆದು ಬಿಟ್ಟಿರ್ತೀರಾ ಅಥವಾ ಏನು ಹೇಳೋದು, ಕನಸುಗಳನ್ನು ಹೆಂಗೆ ಮೂಲೆಗೆ ಎಸ್ತಿರ್ತೀರಿ ಅನ್ನೋದು ನಿಮ್ಗೆ ಗೊತ್ತಿದೆ. ಬಟ್ ಸರ್ ಮಾತಾಡ್ತಾ ಹೇಳಿದ್ರು, ಕುಡುಕ ಅನ್ನುವ ಒಂದು ಪಟ್ಟ ಒಂದು ಸಲ ಲೈಫ್ ಟೈಮ್ಗೆ ಬಂದುಬಿಟ್ರೆ ಬಂತು, ಮತ್ತೆ ಪರಿಹಾರ ಇಲ್ಲ ಅಂತ. ನಿಮಗೆ ಗೊತ್ತಿರ್ಬೋದು, ಬಸವರಾಜ್ ಸರ್ ಒಂದು ಕಾಲದಲ್ಲಿ ಕುಡಿಲೇಬೇಕು ಅನ್ನುವ ಹಾಗಿನ ಒಂದು ದಿನಚರಿಯನ್ನು ರೂಢಿಸಿಕೊಂಡವರು. ಇವತ್ತು 4 ದೊಡ್ಡ ಸಂಸ್ಥೆಗಳನ್ನು ಮೈಸೂರು ಒಂದರಲ್ಲೇ ಅಂದರೆ 4 ಬ್ರ್ಯಾಂಚ್ಗಳನ್ನು ಕಟ್ಟಿರುವಷ್ಟು ಶಕ್ತಿವಂತರಾಗಿ ಸಶಕ್ತರಾಗಿ ಬದುಕ್ತಾ ಇರುವಂಥದ್ದು ಒಂದು ದೊಡ್ಡ ಎಕ್ಸಾಂಪಲ್. ಅಂದರೆ ಕುಡುಕಾದವನು ಜೀವಮಾನದುದ್ದಕ್ಕೂ ಕುಡುಕನೇ ಆಗಬೇಕಾದಿಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ನಿಮಗೆ ಮನಸ್ಸಿರಬೇಕಷ್ಟೆ, ಮತ್ತು ಒಂದು ಕ್ಷಣ ನಿಮ್ಮ ಬದುಕಲ್ಲಿ ಒಂದು ರಿಯಲೈಸೇಷನ್ ಆಗಬೇಕಲ್ಲ, ನಾನು ಹೀಗೆ, ಇದೆಲ್ಲ ನನ್ನ ಬದುಕು, ಹುಟ್ಟುವುದು ಒಂದೇ ಸಲ, ಮನುಷ್ಯ ಜನ್ಮ ಅನ್ನೋದು ಎಷ್ಟು ದೊಡ್ಡದು ಅನ್ನುವಂಥದ್ದನ್ನು ನೀವು ಕೂತು ಯೋಚನೆ ಮಾಡಬೇಕು. ನೀವೇ ಸುಮ್ಮನೆ ಕೂತು ಯೋಚನೆ ಮಾಡಿ. ನಾವು ಪ್ರಾಣಿ, ನಾಯಿನೋ ಬೆಕ್ಕೋ ಇಲಿನೋ ಇರುವೆನೋ ಆಗಿ ಹುಟ್ಟಿಲ್ವಲ್ಲ. ಕಣ್ಣು, ಕೈ, ಕಾಲು, ಬಾಯಿ, ತಲೆ ಕೂದಲು, ಸುಂದರವಾದ ಮುಖ ಎಲ್ಲವನ್ನೂ ಒಳಗೊಂಡು ಹುಟ್ಕೊಂಡಿರೋ ಒಬ್ಬ ಮನುಷ್ಯ ಕುಡುಕಾಗೋದಂದ್ರೆ ಏನ್ರಿ? ಎಲ್ಲಿಂದ ಬಂತಿದ್ದು ನಿಮಗೆ ಅಂತ ನನಗೆ ಆಶ್ಚರ್ಯ ಆಗೋದು. ಅಲ್ಲ, ಇದನ್ನು ನಾನು ಇಷ್ಟು ನಿಂತು 5 ನಿಮಿಷ ಭಾಷಣ ಮಾಡಿ ಹೋದ ತಕ್ಷಣ ನೀವು ಎಲ್ಲ ಅಥವಾ 50 ದಿನ ಇಲ್ಲಿ ಎಲ್ಲರೂ ಬಂದು ಅವರ ಶಕ್ತಿಯನ್ನು ಮೀರಿ ನಿಮಗೆ ಮಾತುಗಳನ್ನು ಆಡಿದ ತಕ್ಷಣ ನೀವೆಲ್ಲ ನೆಟ್ಟಗಾಗ್ಬಿಡ್ತೀರ ಅಂತ ನಾನಂತೂ ನಂಬಲ್ಲ. ಅಂಥ ನಂಬಿಕೆಗಳನ್ನು ದಶಕಗಳ ಹಿಂದೆಯೇ ಕಳ್ಕೊಂಡು ನಿಂತಿರುವಂಥ ಒಬ್ಳು ತಂಗಿ ನಾನು ಅಂತ ನಾನು ಆಗಲೇ ಹೇಳಿದ್ದೇನೆ. ಆದರೆ ಒಂದು ಕ್ಷಣಕ್ಕೇನಾದರೂ ನಿಮ್ಮ ಮನಸ್ಸಲ್ಲಿ ಅಂಥದ್ದೊಂದು ರಿಯಲೈಸೇಷನ್ ಆಗಿ ನೀವೇನಾದರೂ ನಿಮ್ಮ ಬದುಕನ್ನು ಸುಂದರವಾಗಿ ಬದಲಾಯಿಸಿಕೊಳ್ಳೋದಾದರೆ, ಅದಕ್ಕಿಂತ ದೊಡ್ಡ ವಿಷಯ, ಸಂಭ್ರಮ ನಿಮ್ಮ ಜೊತೆಗಿರುವವರಿಗೆ, ನಿಮ್ಮ ಜೊತೆ ಬದುಕು ಹಂಚ್ಕೊಂಡಿರುವವರಿಗೆ ಇನ್ನೇನೂ ಇರೋದಿಲ್ಲ. ಅಷ್ಟೇ ಸಂಭ್ರಮವನ್ನು ಬಸವರಾಜ್ ಸರ್ ಅನುಭವಿಸ್ತಾರೆ. ನಾವಿವತ್ತು ಇಲ್ಲಿ ಬಂದು ನಮ್ಮ ವ್ಯಾಲ್ಯೂಬಲ್ ಟೈಮ್ಸನ್ನು ಸ್ಪೆಂಡ್ ಮಾಡಿದ್ದಕ್ಕೆ ನಾವು ಅನುಭವಿಸ್ತೇವೆ. ಅನ್ನಿಸ್ತಾ ಇದೆಯಾ ನಿಮಗೆ? ನೀವು ಬಂದಿದ್ದೀರಿ ಅಂತಂದರೆ ಎಷ್ಟೊಂದು ಜನ ನೀವು ಸ್ವಂತ ಇಚ್ಛೆಯಿಂದ ಬಂದಿರ್ಬೋದು, ಇನ್ನೆಷ್ಟೋ ಜನ ನಿಮ್ಮ ಅಪ್ಪ ಅಮ್ಮನ ಒತ್ತಡದಿಂದ, ನಿಮ್ಮ ಹೆಂಡತಿ ಒತ್ತಡದಿಂದ ಕೈಕಾಲು ಕರ್ಕೊಂಡು ಬಂದಿರೋದು ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ನೀವು ಇಲ್ಲಿಂದ ಹೋಗುವಾಗ ಹೊಸ ಮನುಷ್ಯರಾಗಿ ಅಂತ ನಾನು ಕೇಳ್ತೇನೆ. ನಮ್ಮ ಹಿಸ್ಟ್ರಿಯನ್ನು ಮಾತಾಡೋದ್ರಿಂದ ಏನೂ ಪ್ರಯೋಜನ ನಮಗಿಲ್ಲ ಈಗ. ಅಂದರೆ ಅದು ಬಹಳ ಮುಖ್ಯ. ಆದರೆ ಆಯಿತು, ಇತಿಹಾಸ ನಮ್ಮದು, ನಮ್ಮ ಬದುಕಿಂದು ಹೀಗಿದೆ, ಇಷ್ಟು ಕೆಟ್ಟದಾಗಿದೆ ಅನ್ನೋದು ಎಷ್ಟು ಸತ್ಯವೋ ಅದೆಲ್ಲವನ್ನು ಮರೆತು ಹೊಸ ಬದುಕನ್ನು ಕಟ್ಟಬೇಕಾದ್ದು ಬಹಳ ಮುಖ್ಯ. ಒಂದು ಬದುಕಿದೆ, ಎಷ್ಟು ಸುಂದರವಾಗಿ ಬದುಕ್ಬೋದು.
ಎಷ್ಟು ಸುಂದರವಾಗಿ ನಾವು ನಮ್ಮ ಜೀವನವನ್ನು ರೂಪುಗೊಳಿಸ್ಕೋಬೋದು ಅನ್ನೋದು ನಿಮ್ಮ ಕೈಯಲ್ಲಿದೆ. ನಿಮ್ಗೆ ಬೇಕಾಗಿರೋದು ಇದು, ಈ ಎಚ್ಚರ ಬರಬೇಕಾಗಿರೋದು. ಇಲ್ಲಿ ನಿಮಗೆ ಮುಂದಿನ 50 ದಿನ 47 ದಿನ ತುಂಬ ಜನ ಬಂದು ತುಂಬ ಇನ್ಸ್ಪೈರಿಂಗ್ ಮಾತುಗಳನ್ನು ಮಾತಾಡ್ಬೋದು, ಅಥವಾ ನಿಮ್ಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಸ್ಬೋದು. ಬಟ್ ಅದನ್ನು ನೀವು ನಿಮ್ಮ ಅಂತರಂಗಕ್ಕೆ ಇಳಿಸ್ಕೊಳ್ಳಿ. ಎಷ್ಟು ಪವರ್ಫುಲ್ ಮೆಡಿಸಿನ್ಸನ್ನು ನಿಮಗೆ ಇದನ್ನು ಬಿಡಿಸೋಕ್ಕೋಸ್ಕರ ಕೊಡಬೇಕಾದಿತ್ತು, ಟ್ಯಾಬ್ಲೆಟ್ಸ್ ಕೊಡಬೇಕಾದಿತ್ತು. ನಾನು ಹೇಳೋದು, ಆರೋಗ್ಯವನ್ನು ನಾವು ನಮ್ಮ ಅಂಗೈಯಲ್ಲಿ ಇಟ್ಕೊಂಡು ಕಾಪಾಡ್ಕೋಬೇಕು. ಮನಸ್ಸು ಮತ್ತು ದೇಹ ಅದು ಒಂದೇ. ನಿಮಗೆ ನಾನು ಅಲ್ಲಿ ಕೂತ್ಕೊಂಡು ಸರ್ ಮಾತಾಡುವಾಗ ತುಂಬ ಜನ ತೂಕಡಿಸೋದು ನೋಡಿದೆ. ಕಾರಣ ಏನಂದರೆ, ನಿಮ್ಗೆ ಬೇಕು ಕೇಳಬೇಕನ್ಸಿದ್ರೆ ನಿಮ್ಗೆ ಅದು ಬಿಡ್ತಾ ಇಲ್ಲ ದೇಹ ಅಲ್ವಾ. ಇಲ್ಲಿ ಮಹಾನ್ ಕುಡುಕರಿರ್ಬೋದು, ಮರಿ ಕುಡುಕರಿರ್ಬೋದು. ಈಗ ಅಷ್ಟೇ ಶುರುವಾಗಿ ಇನ್ನೇನು ಜೀವನ ಹಾಳಾಗಕ್ಕೆ ಮುಂಚೆ ರಿಪೇರಿ ಮಾಡಿಬಿಡೋಣ ಅಂತ ಕಳಿಸಿರೋರು ಇರ್ಬೋದು. ಎಷ್ಟೊಂದು ಮುಖಗಳಲ್ಲಿ ಕಳೆ ಇದೆ. ಇನ್ನೂ ಹೊಸದಾಗಿ ನಿಮ್ಮನ್ನು ನೀವು ಕಟ್ಕೋಬೋದು. ಅದು ಇನ್ನೂ ಕೆಲವರು ಶ್ರಮ ಹಾಕಬೇಕಾದಂಥ ಪರಿಸ್ಥಿತಿ ಮುಖವೇ ತೋರಿಸುತ್ತೆ. ದಯವಿಟ್ಟು ನೀವು ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬದುಕಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಇದು ಗೊತ್ತಿಲ್ಲ, ಲಾಸ್ಟ್ ಟೈಮ್ ನಾನು ಮಾತಾಡಿದಾಗ ಎಲ್ಲ ಅಷ್ಟೋ ಜನ ಸಭಾಂಗಣದಲ್ಲಿ ಕೂತಿದ್ದವರು ಕಣ್ಣಲ್ಲಿ ನೀರು ತಂದು, ನಾನಿನ್ನು ಬದುಕಲ್ಲಿ ಏನಾದರೂ ಹೊಸದನ್ನು ಮಾಡ್ತೀನಿ, ಖಂಡಿತ ಕುಡಿಯೋದು ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿದರು. ಆದರೆ ಎಷ್ಟು ಜನ ಹೇಗೆ ಮಾಡಿದ್ದಾರೆ ಅನ್ನೋದು ಬಸವರಾಜ್ ಸರ್ಗೆ ಅನ್ನೋದು. ಸೊ ನಾನು ಹೇಳೋದು, ನೀವು ನಿಮ್ಮ ಒಳ್ಳೆಯತನಕ್ಕೆ ನೀವೇ ಕಾರಣ ಆಗಬೇಕು, ನೀವೇ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು ನಿಮ್ಮ ಜಗತ್ತಲ್ಲಿ. ನಾನು ಲಾಸ್ಟ್ ಟೈಮ್ ಮಾತಾಡೋಗ್ಲೂ ಇದನ್ನೇ ಹೇಳಿದ್ದೆ, ನನ್ನಿಂದ ಒಂದು ಸಣ್ಣ ಸಮಾಜ ಸೇವೆ ಆಗುವ ಹಾಗೆ ನಾವು ಬದುಕೋಣ, ನಮ್ಮಿಂದ ಸಾಧ್ಯ ಆಗೋದು. ನಾನು ನೋಡಿ, ನನ್ನ 2 ಮಕ್ಕಳ ತಾಯಿ, ನಾನು ಒಂದು ಹೋಟೆಲ್ ಓನರು, ಇನ್ನೊಂದು ಹೊಸ ಹೋಟೆಲ್ ಪ್ರಾಜೆಕ್ಟ್ ನಡೀತಾ ಇದೆ. ನಾನು ಒಬ್ಬಳು ರೈಟರು, ಪುರುಸೊತ್ತಿದ್ದಾಗ ಕೂತ್ಕೊಂಡು ಬರಿತೀನಿ, ಪುರುಸೊತ್ತಿದ್ದಾಗ ಕೂತು ಚಿತ್ರ ಬಿಡಿಸ್ತೇನೆ. ನನಗೆ ದಿನಕ್ಕೆ ಒಂದು ಚಿತ್ರ ಅಂದರೆ ಡ್ರಾಯಿಂಗ್, ನಾನು ಹೇಳ್ತಾ ಪೇಂಟಿಂಗ್, ಒಂದು ವಾಟರ್ ಕಲ್ಲರೋ ಅಥವಾ ನಿಮ್ಮಲ್ಲಿ ಎಲ್ಲ ಕಲಾವಿದರು ಎಷ್ಟು ಚಂದ ಹಾಡಿದ್ರು ಅವರು. ಆ ದನಿ ಯಾಕೆ ನಡುಗ್ತಾ ಇದೆ ಅಂದರೆ ಕುಡಿತ. ದನಿಯನ್ನು ನಡಗಿಸುವ ಶಕ್ತಿ ಅದಕ್ಕಿದೆ. ಹಾಗೆ ನಿಮ್ಮೆಲ್ಲರ ಒಳಗೂ ಒಂದೊಂದು ಪ್ರತಿಭೆಗಳಿರ್ತವೆ. ಅವುಗಳನ್ನು ಯಾರಿಗೂ ಅದು ಬೇಕು ಅಂತ ಅಥವಾ ಅದನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ದಾರಿಯನ್ನು ಇದು ಬಿಡಲ್ಲ. ನಾನು ಸರ್ ಹಿಸ್ಟ್ರಿ ಮಾತಾಡ್ತಾ ಹೇಳಿದ್ರೆ, ಇಂಡಿಯಾದ ಚರಿತ್ರೆಯನ್ನು ಯೋಚನೆ ಮಾಡಿದ್ರೆ ಭಯ ಆಗುತ್ತೆ. ನೀವು ನೋಡಿ, ಕರ್ನಾಟಕದ ಬೇರೆ ಬೇರೆ ಬಸ್ ಸ್ಟ್ಯಾಂಡ್ಗಳಲ್ಲಿ, ಕರ್ನಾಟಕದ ರೈಲ್ವೆ ಸ್ಟೇಷನ್ಗಳಲ್ಲಿ ಕೇರಳಿಯನ್ಸ್ ಬಂದು ಅದ್ಭುತವಾಗಿ ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡ್ತಾ ಇದ್ದಾರೆ. ಅಥವಾ ನಾರ್ತ್ ಇಂಡಿಯನ್ಸ್ ಬಂದು, ಇವಾಗಂತೂ ಗಲಾಟೆಗಳೇ ಶುರು ಆಗಿಬಿಟ್ಟಿದ್ದಾವೆ, ನಾರ್ತ್ ಇಂಡಿಯನ್ಸ್ ಬಂದು ಅವರವರ ಬದುಕನ್ನು ಹಸನ್ ಮಾಡ್ಕೋತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೇವೆ, ಕರ್ನಾಟಕದ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಕೂತ್ಕೊಂಡು ಕುಡುಕತನಕ್ಕೆ ಯಂಗ್ಸ್ಟರ್ಸು ಬಲಿಯಾಗ್ತಾ ಇದ್ದಾರೆ. ಹೌದು ತಾನೆ? ನೀವು ಇಲ್ಲಿ ಹಿರಿಯರಿದ್ದೀರಿ ಎಷ್ಟೊಂದು ಜನ, ನೀವು ಹಾಕಿಕೊಟ್ಟ ದಾರಿಗಳಿಗೆ ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್. ಮೈಸೂರಿನ ಹತ್ತಿರದ ಒಂದು ಹಳ್ಳಿಗೆ, ನನ್ನ ಹೋಟೆಲ್ ವರ್ಕರ್ಸ್ ಮನೆಗೆ ನಾನು ಹೋಗಿದ್ದೆ. ಹಳ್ಳಿಯೇ ಯಂಗ್ಸ್ಟರ್ಸು ಕುಡುಕತನಕ್ಕೆ ಬಲಿಯಾಗಿಬಿಟ್ಟಿದ್ದಾರೆ ಅಂತ ಕೇಳಿದ್ದೇನೆ ನಾನು. ಆ ಮನೆಗಳ ನೆಮ್ಮದಿ ಅಕ್ಷರಶಃ ಸರ್ವನಾಶ ಆಗೋಗಿದೆ. ಹಾಗಿದ್ರೆ ಏನಿದ್ರ ಕತೆ ಏನು? ನಾನು ಹೇಳೋದು, ನೀವು ಇಲ್ಲಿಂದ ಹೋದ ನಂತರ ಬಸವರಾಜ್ ಸರ್ ಎಷ್ಟು ಇನ್ಸ್ಪೈರಿಂಗ್ ಆಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನಿಮ್ಮ ಊರಲ್ಲಿ ಸಣ್ಣ ಮಟ್ಟದಲ್ಲಿ 10 ಜನಕ್ಕೆ ಮಾಡಿ, 10 ಜನಕ್ಕೆ ನೀವು ಗೈಡೆನ್ಸ್ ಕೊಡಿ. ನಾನು ಹೇಳೋದು, ದುಡ್ಡು ತಗೊಳ್ಬೇಡಿ, ದುಡ್ಡು ಖರ್ಚು ಮಾಡಬೇಡಿ. ಸುಮ್ಮನೆ ಕಟ್ಟೆ ಮೇಲೆ ಕೂರಿಸಿ ಒಂದು 4 ಮಾತು ಹೇಳಿ ಅವರಿಗೆ, ಏನಾದರೂ ನೋಡಪ್ಪ ನಾನು ನನ್ನ ಬದುಕನ್ನು ಚೆನ್ನಾಗಿ ಮಾಡ್ಕೊಂಡಿದ್ದೇನೆ, ನೀನು ಮಾಡು ಅಂತ. ಹಂಗೆ ಹೇಳಬೇಕಂದ್ರೆ ನಿಮ್ಮ ಹತ್ರ ಒಂದು ಎಲಿಜಿಬಿಲಿಟಿ ಬರಬೇಕು. ಅಂದರೆ ನೀವು ಇಲ್ಲಿಂದ ಹೋಗುವಾಗ ಕಂಪ್ಲೀಟ್ಲಿ ವ್ಯಸನ ಮುಕ್ತರಾಗಿಯೇ ಹೋಗಬೇಕು. ಮತ್ತೆ ಯಾವತ್ತು ನೋಡಿ, ಕೆಟ್ಟದ್ದಕ್ಕೆ ನಮ್ಮ ಮನಸ್ಸು ಬಹಳ ಈಸಿಯಾಗಿ ತೆರ್ಕೊಳ್ಳುತ್ತೆ, ಎಳೀತದದು. ಅದೇ ಒಳ್ಳೆಯದಕ್ಕೆ ಸುಲಭ ಇಲ್ಲ. ಅದಕ್ಕೆ ಸಾಧಕರನ್ನು ಮರ್ಯಾದೆ ಕೊಡೋದು ನಮ್ಮ ಸಮಾಜ. ಸಾಧಕರಿಗೆ ಯಾಕೆ ಗೌರವಿಸುತ್ತೆ ಅಂದರೆ, ಸಾಧನೆ ಮಾಡೋದಕ್ಕೆ ಅವನು ತನ್ನ ಕೆಡುಕನ್ನೆಲ್ಲ ಬದಿಗಿಡಬೇಕು, ಅದನ್ನೆಲ್ಲ ಬಲವಂತವಾಗಿ ಅದನ್ನು ದೂರ ಮಾಡ್ಕೋಬೇಕು, ಅವನು ಸಾಧಕ ಆಗಬೇಕು. ಹೋಲ್ತಾನೆ? ಎಂತೆಂತ ನಾನು ಹೇಳೋದು, ನೀವು ಇನ್ನೂ ಸಾಧಕರಾದರೆ ನಿಮ್ಗೆ ಹೆಚ್ಚಿನ ಗೌರವ ಕೊಡುತ್ತೆ ಸಮಾಜ. ಅಯ್ಯೋ, ಮಹಾನ್ ಕುಡುಕಾಗಿದ್ದವನು ಎಂಥ ಒಳ್ಳೆ ಮನುಷ್ಯ ಆಗ್ಬಿಟ್ಟಪ್ಪ ಅಂತ. ಅದು ಈ ಜೀವನ ಯಾರೂ ಬೇಡ, ಉಪಯೋಗನೇ ಇಲ್ಲ ಅಂದ್ಕೊಂಡವನು ಅದ್ಭುತವಾದ ಏನನ್ನು ಮಾಡ್ತಾ ಇದ್ದಾನಲ್ಲಪ್ಪ ಇವನು ಅಂತ ಹೇಳಿ ಮೂಗಿನ ಮೇಲೆ ಬೆರಳಿಡೋ ಹಾಗೆ ಬದುಕಬಹುದಾದಂಥ ಎಲ್ಲ ಸಾಧ್ಯತೆ ನಿಮಗಿದೆ. ಅಂಥದ್ದೊಂದು ಸಾಧ್ಯತೆಯನ್ನು ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟೇ ಮಾತಾಡಿದ್ರೂ ಇದು ಅದು ಪ್ರಯೋಜನಕ್ಕೆ ಬರುವುದಿಲ್ಲ ನನ್ನ ಇದರ ಪ್ರಕಾರ. ಬಹುಶಃ ಸರ್, ನೀವು ಕ್ಲೋಸಿಂಗ್ ಟೈಮಲ್ಲಿ ಒಂದು ಸಲ ಕರೆಸಿ ನನಗೆ. ನಾನು ನಿಮ್ಮ 50ನೇ ದಿನದ ಒಂದು ಅರ್ಧ ಗಂಟೆ ಕೊಟ್ಟರೆ ಅವತ್ತು ಮಾತಾಡೋದು ಪ್ರಯೋಜನಕ್ಕೆ ಬರುತ್ತೆ. ಹಾಗಾಗಿ ಇವತ್ತು ನೀವು ಅದ್ಭುತವಾದಂಥ ಒಂದು ಜಾಗಕ್ಕೆ ಬಂದಿದ್ದೀರಿ. ಇದರ ಎಲ್ಲ ಥರದ ಉಪಯೋಗಗಳನ್ನು ನೀವು ಪಡ್ಕೊಳ್ಳುವ ಹಾಗಾಗಲಿ, ಅತ್ಯುನ್ನತವಾದಂತಹ ಬದುಕನ್ನು ಉಳಿದ ಆಯುಷ್ಯದಲ್ಲಿ, ಈಗಾಗಲೇ ನಿಮ್ಮ ಕರುಳು
ನಿಮ್ಮ ಲಿವರು, ನಿಮ್ಮ ಇನ್ಯಾವ್ಯಾವ ದೇಹದ ಭಾಗಗಳು ಅದೆಷ್ಟೆಷ್ಟು ಡ್ಯಾಮೇಜ್ ಆಗಿದೆ ನನಗೆ ಗೊತ್ತಿಲ್ಲ. ಆದರೆ ಅಂಥದ್ದೇನೇ ಆಗಿದ್ರೂ ಕೂಡ ಅದೆಲ್ಲವನ್ನು ಮೀರಿ ಬದುಕಿರುವಷ್ಟು ದಿನ ಅದ್ಭುತವಾಗಿ ಬದುಕಿ ಬಹಳ ಸುಂದರವಾದ ಒಂದು ಮನುಷ್ಯ ಜನ್ಮವನ್ನು ನಾವು ಹೊಂದಿ ಬಂದಿದ್ದೇವೆ. ಅದು ಒಂದು ಮೀನಿಂಗ್ಫುಲ್ಲಾಗಿ ಕಳೆಯುವ ಹಾಗಾಗಲಿ. ಕುಡುಕ ಸತ್ತ ಅಂತ ಅಂದ್ಕೊಳ್ಳೋ ಹಾಗಾಗೋದು ಬೇಡ. ಬಹಳ ಬೇಕಾದ ಒಂದು ಜೀವ ಸತ್ತೋಯ್ತಪ್ಪ ಅಂತ ಸುತ್ತಮುತ್ತಲಿರೋರು ಕಣ್ಣೀರು ಹಾಕೋಂಗಾದರೆ ಸಾರ್ಥಕ ಬದುಕು. ಹಾಗಾಗಿ ಇಷ್ಟು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ನನ್ನ ಭಾಗವಾಗಿಸಿದ್ದಕ್ಕಾಗಿ ಬಸವರಾಜ್ ಸರ್ ಅವರಿಗೆ ಅತ್ಯಂತ ಪ್ರೀತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ಹ್ಯಾಪಿ ಬರ್ಡೇ ಸರ್. ನಿಮ್ಮ ಆಯುಷ್ಯ ಬಹಳ ಸುದೀರ್ಘವಾಗಿರಲಿ ಮತ್ತು ಮೈಸೂರಿಗರಿಗೆ, ಕರ್ನಾಟಕದ ಜನರಿಗೆ ಅದರ ಉಪಯೋಗ ಬಹಳ ದೊಡ್ಡದಾಗಿ ಸಿಗುವಂತಾಗಲಿ ಅಂತ ಹೇಳಿ ನಾನು ಮನಸ್ಸು ತುಂಬಿ ಹಾರೈಸ್ತೇನೆ.